ಕೃಷಿ ಮಾಡೋದು ಸುಲಭನ? ಪ್ರತಿಯೊಂದು ನೆಲದಲ್ಲೂ ಶುಂಠಿಯನ್ನು ಬೆಳಿಬಹುದಾ? ಯಾವ ರೀತಿ ಶುಂಠಿಯನ್ನು ಬೆಳೆದ್ರೆ ಅತಿ ಹೆಚ್ಚು ಇಳುವರಿ ನಮಗೆ ಸಿಗುತ್ತೆ? ಸೊ ಶುಂಠಿಯನ್ನು ಯಾವುದೇ ಪ್ರದೇಶದಲ್ಲಿ ಬೆಳಿಬೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಉದಾಹರಣೆಯಲ್ಲಿರ್ತಕ್ಕಂಥ ತೋಟದಲ್ಲಿ ನಾನಿದ್ದೀನಿ. ಖಂಡಿತವಾಗಲೂ ಇಲ್ಲಿ ಶುಂಠಿಯನ್ನು ಅಚ್ಚುಕಟ್ಟಾಗಿ ಬೆಳೀತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಾವಯವ ಕೃಷಿ ಪದ್ಧತಿಯಲ್ಲಿ, ಅಂದರೆ ಆರ್ಗ್ಯಾನಿಕ್ ಗೊಬ್ಬರವನ್ನು ಬಳಸ್ಕೊಂಡು ಶುಂಠಿಯನ್ನು ಬೆಳೀತಾ ಇರ್ತಕ್ಕಂಥದ್ದು. ನಿಜಕ್ಕೂ ಇದು ಚಾಲೆಂಜಿಂಗ್. ಹಾಗಾದರೆ ಈ ರೈತ ಅದನ್ನು ಯಾವ ರೀತಿ ಸಾಧನೆ ಮಾಡಿದ್ರು? ಬನ್ನಿ, ನನ್ನೊಟ್ಟಿಗೆ ಗಿರಿಬಾಬು ಅವರಿದ್ದಾರೆ, ರೈತರು. ಅವರನ್ನು ಮಾತಾಡಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ತಾವು ಏನಂದರೆ ಇದೊಂಥರ ಈ ನೆಲಕ್ಕೆ ಶುಂಠಿ ಬರುತ್ತಾ? ನಿಮ್ಮ ತೋಟ ನೋಡಿದ್ರೆ ನಮ್ಮದೇ ದೃಷ್ಟಿ ತಾಕುತ್ತೇನೋ. ಸೊ ಅಷ್ಟು ಅಚ್ಚುಕಟ್ಟಾಗಿ ಶುಂಠಿ ಬೆಳೆದಿದ್ರಿ. ಈ ಶುಂಠಿ ಬೆಳೆಯುವಂಥ ಪ್ರಕ್ರಿಯೆ ಹೇಗೆ ಮತ್ತು ಯಾಕೆ ಶುಂಠಿ ಬೆಳೀತಾ ಇದ್ರಿ ಸರ್? ಇದು ಶುಂಠಿ ಬಂದು ವರ್ಷಕ್ಕೊಂದು ಕ್ರಾಪ್, ಇಯರ್ಲಿ ಒಂದು ಕ್ರಾಪ್. ಇದು ಬೆಳೆಯೋದು ತುಂಬ ಕಷ್ಟ ಇದೆ. ಬಟ್ ಕೊಳೆ ರೋಗ ಜಾಸ್ತಿ ಬರುತ್ತೆ ಇದಕ್ಕೆ. ತಕ್ಕ ಮಣ್ಣು ಗುಣಮಟ್ಟ ಮಣ್ಣು ಸಿಗಬೇಕು ಇದಕ್ಕೆ. ಮತ್ತು ಭೂಮಿನೂ ಅಷ್ಟೇ ಒಂದು ಸ್ಲೋಪ್ ಜಮೀನು ಅಂತ ಆ ಥರ ಟೈಪಲ್ಲಿ ಇರಬೇಕು. ನೀರು ನಿಂತ್ಕೊಂಡು ಜಾಗ ಭೂಮಿ ಆದರೆ ಯೂಸ್ ಆಗಲ್ಲ ಇದಕ್ಕೆ. ಆಮೇಲೆ ಎರಡನೇದೇನೆಂದರೆ ಶುಂಠಿ ಕಳೆ ಕಡಿಮೆ ಇರೋ ಪ್ರದೇಶದಲ್ಲಿ ಬೆಳಿಬೇಕು ಶುಂಠಿನ. ಇದು ಸ್ಟಾರ್ಟಿಂಗಿಂದ ಚೆನ್ನಾಗಿ ಉಳುಮೆ ಮಾಡಿ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬೇಕು. ಅದನ್ನು ಭೂಮಿನ ಚೆನ್ನಾಗಿ ಒಣಗಿಸ್ಬಿಟ್ಟು ತಿರ್ಗಾ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಸಾಕಷ್ಟು ಕೊಟ್ಟಿಗೆ ಗೊಬ್ಬರ. 1 ಎಕರೆಗೆ ನನ್ನ ಪ್ರಕಾರ ಒಂದು 30 ಟ್ಯಾಕ್ಟ್ರ್ ಗೊಬ್ಬರ ಹೊಡಿಬೇಕು ಶುಂಠಿ ಬೆಳೆಗೆ ಮಾತ್ರ. ಅದನ್ನು ನೀಟಾಗಿ ತೋಟಕ್ಕೆ ಮಿಕ್ಸ್ ಮಾಡಿ ಎಲ್ಲ ಇದು ಮಾಡಿ, ಆಮೇಲೆ ಅದನ್ನು ನೀಟಾಗಿ ನಾವು ಟ್ಯಾಕ್ಟ್ರುಗಳಿಂದ ರೋಟ್ರ್ ಹೊಡೆದು ಇದು ಮಾಡಿ ಮತ್ತು ಸಾಲ್ ಮಾಡಿ ಶುಂಠಿ ಒಳ್ಳೆ ಬಿತ್ತನೆ ಶುಂಠಿನ ನಾವು ತಗೊಂಡು ಬಂದು ಅದನ್ನು ಮೊಳಕೆ ಮಾಡಿ, ಯಾವುದು ಮೊಳಕೆ ಕಣ್ಣು ಬಂದ ಮೇಲೆ ಆರ್ಗಾನಿಕ್ಕಲ್ಲಿ ಇದು ನೆನೆಸ್ಬಿಟ್ಟು ಇದು ಮಾಡಿ ಅದನ್ನು ಬಿತ್ತನೆ ಮಾಡಬೇಕು. ಸರ್, ಇವಾಗ ಶುಂಠಿ ಬೆಳೆಯೋದು ಕಷ್ಟ ಇದೆ ಅಂತ ಹೇಳಿದ್ರಿ. ತಾವು ಈಗ ಶುಂಠಿಯನ್ನು ಬೆಳೆದಿದ್ದೀರಿ. ಈ ಶುಂಠಿ ಬೀಜ ಏನಿದೆ ಅಥವಾ ಒಂದು ಶುಂಠಿಯ ಮೊಳಕೆ ಏನಿದೆ, ಇದನ್ನು ಎಲ್ಲಿಂದ ತಂದ್ರಿ? ಯಾವ ರೀತಿ ನಾಟಿ ಮಾಡಿದ್ರೆ? ಇದು ಸಾಲು ಪದ್ಧತಿಯಲ್ಲಿ ಹಾಕಿದ್ದೀರಿ. ಸೊ ಇದು ಸಾಲು ಪದ್ಧತಿ ಬಗ್ಗೆ, ಮತ್ತು ಪ್ರಮುಖವಾಗಿ ಯಾವುದೇ ಬೆಳೆಗೆ ಬೇಕಾಗಿರೋದು ನೀರು. ಈ ನೀರು ಎಷ್ಟನ್ನ ಇದು ಅಬ್ಸರ್ವ್ ಮಾಡುತ್ತೆ? ನೀರು ಎಷ್ಟು ಬೇಕಾಗುತ್ತೆ ಸರ್? ಸರ್, ನೀರು ಬೇಕು ಸರ್. ಇದು ತುಂಬಾ ನೀರು ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ಬಿಸ್ಕೆಟ್ ಇದು ಫೆಬ್ರವರಿ ಟೈಮ್ನಲ್ಲಿ ಉಣ್ಣೋದು ಇದು. ಅದರಿಂದ ನೀರು ಮಳೆ ಇರೋಲ್ಲ, ಅದರಿಂದ ನೀರು ಬೇಕಾಗುತ್ತೆ ಸರ್. ಇದಕ್ಕೆ ನೀರು ಬೇಕು ಸರ್. ಇವಾಗ ಡ್ರಿಪ್ ಇರಿಗೇಷನ್ ಮಾಡಿದಿರಿ ನೀವಿಲ್ಲಿ. ಸೊ ಅಂದರೆ ಇದಕ್ಕೆ ನೀರು ಬಿಡಲಿಕ್ಕೆ ಏನಾದರೂ ಟೈಮ್ ಇದೆಯಾ? ಸುಮ್ಮನೆ ನೀರು ಬಿಟ್ಟರೆ ಗಿಡ ಕೊಳ್ತೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಇದು ಹೆಂಗೆ ಸರ್? ಒಬ್ಬ ರೈತಿಗೆ ತಾವು ಏನು ಹೇಳ್ತೀರಿ? ಯಾವ ರೀತಿ ಅವನು ಬೆಳೆಯನ್ನು ಕಾಪಾಡ್ಕೋಬೇಕು? ಇದು ಡೈಲಿ ಅಟ್ಲೀಸ್ಟ್ 2 ಅವರ್ ನೀರನ್ನು ಇದನ್ನು ಡ್ರಿಪ್ ಇರಿಗೇಷನ್ ನೋಡಿಕೊಂಡು ಬಿಟ್ಕೊಂಡು ಹೋಗ್ಬೇಕು. ಎಲ್ಲ ತಿರುತ್ತಲ್ಲಿ ಜಾಸ್ತಿ ಬಿಟ್ಟರು ಗಡ್ಡೆ ಕಸಿ ಅಂತ ಇದು ಐತೆ. ಕಡಿಮೆ ಆದ್ರೂ ಮೊಳಕೆ ಶೂಟ್ ಬರೋದು ಕಮ್ಮಿ ಆಗುತ್ತೆ. ಅದರಿಂದ ಡೈಲಿ 2 ಅವರ್ಸ್ ನೀರು ಇದಕ್ಕೆ ಬೇಕು, ಡ್ರಿಪ್ ನೀರು ಮಾಡಿಬಿಡ್ಬೇಕಾಗುತ್ತೆ. ಸರ್, ಇವಾಗ ನಾನೊಬ್ಬ ನಾರ್ಮಲ್ ರೈತ. ನನಗೆ ನೀವು ಸಜೆಷನ್ ಕೊಡೋದಾದರೆ, ನನ್ನ ಹತ್ರ ಒಂದು ಸ್ಲೋಪ್ ಭೂಮಿ ಇದೆ ಅಂತ ಅಂದ್ಕೊಳ್ಳಿ. ನಾನು ಫಸ್ಟ್ ಹೋಗಿ ಏನು ಮಾಡಬೇಕು? ನಾನು ಭೂಮಿಗೆ ಏನು ಮಾಡಬೇಕು? ನಂತರ ಶುಂಠಿ ಯಾವ ರೀತಿ ನಾಟಿ ಮಾಡಬೇಕು? ಇದ್ರ ಬಗ್ಗೆ ಹೇಳೋದಾದರೆ ನೀವು ಸ್ಟಾರ್ಟಿಂಗ್ ಮಾಡಬೇಕಂದ್ರೆ ಫಸ್ಟು ಮಣ್ಣು ಸಾಯಿವಲ್ ಮಣ್ಣು ಟೆಸ್ಟ್ ಮಾಡಬೇಕು. ಮಣ್ಣು ಪರೀಕ್ಷೆ ಮಾಡಬೇಕು ಫಸ್ಟು. ಅದರಲ್ಲಿ ಏನು ಕಡಿಮೆ ಇದೆ ನೋಡಿಕೊಂಡು ಅವರು ಹೇಳೋ ಮುಖಾಂತರ ಬಂದು ಏನು ಗೊಬ್ಬರ ಕೊಡಬೇಕು, ಏನು ಮಾಡಬೇಕಂತ ಅವ್ರು ತಿಳಿಸ್ತಾರೆ. ಅದನ್ನು ನಾವು ಹೆಚ್ಚು ಮಾಡಿಕೊಂಡು ಸರ್ ಫಸ್ಟು ಉಳುಮೆ ಸರ್. ಇದಕ್ಕೆ ಮೇಯ್ನು ಸ್ಟಾರ್ಟಿಂಗ್ ಉಳುಮೆ. ಎಷ್ಟು ನಾವು ಉಳುಮೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಶುಂಠಿ ಬರುತ್ತೆ. ಬಟ್ ಕಷ್ಟ ಇದೆ ಬೆಳೆಯೋದ್ರಾಗ, ತುಂಬ ಕಷ್ಟ ಇದೆ. ಈ ಮಳೆ ಕಡಿಮೆ ಆದರೆ ಸ್ವಲ್ಪ ರೋಗಗಳು ಕಮ್ಮಿ ಬರುತ್ತೆ, ಜಾಸ್ತಿ ಆದರೆ ಸ್ವಲ್ಪ ರೋಗಗಳು ಜಾಸ್ತಿ ಆಗುತ್ತೆ. ಸರ್, ಈಗ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಈಗ ಶುಂಠಿ ಬೆಳೀತಾ ಇದ್ದೀರಿ. ಮಾರ್ಕೆಟಲ್ಲಿ ನೇರವಾಗಿ ವ್ಯಾಪಾರ ಮಾಡಿದ್ರೆ ಲಾಭ ಸಿಗುತ್ತಾ, ಅಥವಾ ದಲ್ಲಾಳಿ ಮುಖಾಂತರ ವ್ಯಾಪಾರ ಮಾಡಿದ್ರೆ ಲಾಭ ಸಿಗುತ್ತಾ? ಇವತ್ತು ರೈತರಿಗೆ ಪೇಷನ್ಸ್ ಇಲ್ಲ. ನೀವೊಂದು ಮಾತು ಹೇಳಿದ್ರೆ ಭಾಳ ಇಂಪಾರ್ಟೆಂಟು. ಯಾವುದೇ ಬೆಳೆಯನ್ನು ಬೆಳೆಯೋದಕ್ಕೆ ಮುಂಚೆ ಅಂತಹ ರೈತ, ನನ್ನ ಭೂಮಿ ಅದಕ್ಕೆ ಸೂಕ್ತನಾ ಬೆಳೆಗೆ? ಯಾರೋ ಲಾಭ ಮಾಡಿದ್ರಂತೆ, ಯಾರೋ ಆ್ಯಪಲ್ ಬೆಳೆದ್ರಂತೆ, ಇನ್ಯಾರೋ ಶುಂಠಿ ಬೆಳೆದ್ರಂತೆ ಅಂತ ನಾನು ತಂದು ಹಾಕೋದಿದೆಯಲ್ಲ, ಅದು ಸಾಲಕ್ಕೆ ದಾರಿ ಮಾಡಿಕೊಡುತ್ತೆ. ಸೊ ಈಗ ಇದನ್ನು ಬೆಳೀತಾ ಇರ್ತಕ್ಕಂತಹ ಶುಂಠಿಯಿಂದ ಎಷ್ಟರ ಮಟ್ಟಿಗೆ ನೀವು ಲಾಭವನ್ನು ನಿರೀಕ್ಷೆ ಮಾಡ್ಬೋದು ಅಂತ? ಸರ್, ಇದು
ಲಾಭ ಬರೋದು ಅಂತಂತ ಪ್ರಶ್ನೆ ಅಂತಲ್ಲ. ಈಗ ನಾವು ಫಸ್ಟು ಮೇಯ್ನ್ ಮಾಡೋದು ಚೆನ್ನಾಗಿ ಮಾಡೋದು, ಬೆಳೆನ ಏನು ಬೇಕೋ ಅದೆಲ್ಲ ನೀಟಾಗಿ ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿ ಬೇಕು, ಇಂಪಾರ್ಟೆಂಟ್ ಇದು ಮೇಯ್ನು. ನಾವು ಹೆಂಗೆ ಬೆಳಿತೀವಿ ಹೆಂಗಂತ ಕ್ವಾಲಿಟಿ ಕೊಟ್ಟರೆ ನಾವು ಡೈರೆಕ್ಟ್ ತೊಗೊಂಡು ಮಾರ್ಕೆಟ್ಗೆ ನಾವು ಹಾಕ್ಬೋದು, ಇಲ್ಲ ನಮ್ಮ ಕೈಲಿ ಆಗಿಲ್ಲ ಅಂದ್ರೂ ಬೇಕಾದರೆ ಬರ್ತಾರೆ ರೇಟ್ ಕೇಳ್ಬೋದು. ಆ ಮಾರ್ಕೆಟಿಗೆ ದಲ್ಲಾಳಿ ರೇಟಿಗೆ ನಾವೇನ ಅದಕ್ಕೆ ಡಿಫ್ರೆನ್ಸ್ ಇದ್ದರೆ ಬೇಕಾದರೆ ನಾವು ನಮ್ಮ ಅನುಕೂಲ, ಅದು ಇಲ್ಲಿ ಕೊಡ್ಬೋದು, ಇಲ್ಲಾಂದರೆ ತೊಗೊಂಡು ನಾವು ಹಾಕಿದ್ರೆ ಅದರಲ್ಲೂ ನಾವು ಮೇಂಟೈನ್ ಮಾಡ್ಬೋದು. ಸೊ ಈಗ ಪ್ರಮುಖವಾಗಿ ಶುಂಠಿ ಎಷ್ಟು, ಈಗ ನೀವು ನಾಟಿ ಮಾಡಿದ ನಂತರ ಎಷ್ಟು ತಿಂಗಳ ಬೆಳೆ, ಅಂದರೆ ನಾಟಿ ಮಾಡಿದ ಮೇಲೆ ನೀವು ಇದನ್ನು ಹಾರ್ವೆಸ್ಟಿಂಗ್ ಯಾವಾಗ ಮಾಡ್ತೀರಿ? ಕಟಾವು ಮಾಡಲಿಕ್ಕೆ ಏನಾದರೂ ಕೂಲಿ ಆಳುಗಳು ಬೇಕಾ ಅಥವಾ ಯಾವ ರೀತಿ ಕಟಾವು ಮಾಡ್ತೀರಿ ಅಂತ? ಸರ್, ಸ್ಟಾರ್ಟಿಂಗಿಂದ ಅದು ಹಾರ್ವೆಸ್ಟ್ ಮಾಡೋ ತನಕ ಪ್ರತಿ ದಿನ ಕೂಲಿ ಆಳು ಬೇಕು ಇದಕ್ಕೆ, ಶುಂಠಿ ಒಳಗೆ ಮಾತ್ರ. ಇನ್ನು ಬೇರೆದ್ರಾಗೇನೋ ಬೇಕಾ ಇದು ಮಾಡಿದೆ ನೋಡಿ. ಈಗ ಸುಮಾರು ಮೊನ್ನೆ ಕಳೆ ಕಿಲ್ಸೋಕ್ಕೆ 20,000 ಖರ್ಚು ಮಾಡಿದ್ದೀನಿ ಇದಕ್ಕೆ, ಬರೀ ಕಳೆ ತೆಗಿಯೋಕ್ಕೆ ಮಾತ್ರ. ಸ್ಟಾರ್ಟಿಂಗಿಂದ ಇದು ಸಾಲು ಮಾಡಬೇಕು, ಶುಂಠಿ ನಾಟಬೇಕು, ಮತ್ತು ಕಳೆ ಕೀಳಿಸ್ಬೇಕು, ಇದು ಮಾಡಬೇಕು. ಏನು ಸ್ಟಾರ್ಟಿಂಗಿಂದ ಕೂಲಿ ಆಳುಗಳು ಜಾಸ್ತಿ ಆಗುತ್ತೆ ಸರ್ ಇದು. ಎಸ್, ನೋಡಿದ್ರಿ, ಶುಂಠಿ ಬೆಳೆಯನ್ನು ಬೆಳೆಯೋದು ಸುಲಭ ಅಲ್ಲ, ಆದರೆ ಛಲ ತೊಟ್ಟು ನಿಂತರೆ ಏನೂ ಕೂಡ ಕಷ್ಟ ಅಲ್ಲ ಕೃಷಿಯಲ್ಲಿ ಅನ್ನುವಂತಹ ಮಾತನ್ನು ಹೇಳಿದರೆ, ಯಾವುದೇ ರೈತರು ಕೂಡ ತಮ್ಮ ಜಮೀನಿನಲ್ಲಿ ಶುಂಠಿ ಬೆಳಿಬೇಕು ಅಂದರೆ ಮೊದಲು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಂಡು ನಂತರ ಬೆಳಿಬೇಕಾಗುತ್ತೆ. ಶುಂಠಿ ಬಹುತೇಕ ಲಾಭಕ್ಕಿಂತಲೂ ರೈತನಿಗೆ ಖರ್ಚನ್ನು ಹೆಚ್ಚಾಗಿ ಕೊಡುತ್ತೆ. ಒಂದು ವೇಳೆ ನೀವು ಅದಕ್ಕೇನಾದರೂ ರೋಗಗಳು ಬಂದಾಗ ದಯವಿಟ್ಟು ಸಾವಯವ ಕೃಷಿ ಪದ್ಧತಿಯಲ್ಲಿ ಏನು ಜೀವಾಮೃತ ಇರ್ಬೋದು, ಈ ರೀತಿಯ ಗೊಬ್ಬರಗಳನ್ನು ಮತ್ತು ಕೊಟ್ಟಿಗೆ ಗೊಬ್ಬರಗಳನ್ನು ಉಪಯೋಗಿಸೋದ್ರ ಮೂಲಕ ಶುಂಠಿಯನ್ನು ಅತಿ ಹೆಚ್ಚಾಗಿ ಇಳುವರಿ ಪಡೆದು ಲಾಭ ಮಾಡಬಹುದು ಅನ್ನುವಂಥದ್ದು ಗಿರಿಬಾಬು ಅವರ ಮಾತು. ಇದೇ ರೀತಿಯ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಯೋಗಿಯ ನೋಡಲ್ಲಿ